ಐತಿಹಾಸಿಕ ಮಠಗಳಲ್ಲಿ ಒಂದಾದ ಧಾರವಾಡದ ಶ್ರೀ ಮುರುಘಾ ಮಠ ರಥೋತ್ಸವ ಫೆಬ್ರವರಿ 3ಕ್ಕೆ ನಡೆಯಲಿದೆ. ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿಕೆ. ಧಾರವಾಡ ಜಿಲ್ಲೆಯ ಐತಿಹಾಸಿಕ ಮಠಗಳಲ್ಲಿ ಒಂದಾದ ಪ್ರಸಿದ್ಧ ಶ್ರೀ ಮುರುಘಾ ಮಠದ ರಥೋತ್ಸವ ಫೆಬ್ರವರಿ 3ರಂದು ಜರುಗಲಿದೆ ಎಂದು ಮುರುಘಾ ಮಠದ ಪೀಠಾಧಿಪತಿ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ವಿವರಿಸಿದರು. ಈ ಕುರಿತು ಮಾಧ್ಯಮದೊಂದಿಗೆ ಮಾಹಿತಿ ಹಂಚಿಕೊಂಡ ಸ್ವಾಮೀಜಿಗಳು, ಜಾತ್ರಾ ಮಹೋತ್ಸವದ ಅಂಗವಾಗಿ ಮುರುಘಾ ಮಠದಲ್ಲಿ ಜನವರಿ 30ರಿಂದ ಫೆಬ್ರವರಿ 3ರವರೆಗೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಫೆಬ್ರವರಿ 3ರಂದು ಮುರುಘೇಂದ್ರ ಮಹಾಶಿವಯೋಗಿಗಳ ಅದ್ದೂರಿ ರಥೋತ್ಸವ ಜರುಗಲಿದೆ. ಮುಂಡ್ರಿಗಿ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು ರಥೋತ್ಸವಕ್ಕೆ ಚಾಲನೆ ನೀಡುವವರು. ಈ ಜಾತ್ರಾ ಮಹೋತ್ಸವದಲ್ಲಿ ಹಲವು ಪೀಠಾಧಿಪತಿಗಳು, ರಾಜಕೀಯ ನಾಯಕರು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಂತೋಷ್ ಮೇದಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಧಾರವಾಡ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಾಗೂ ಮುರುಘಾ ಮಠದ ಲಿಂಗೈಕ್ಯ ಮೃತ್ಯುಂಜಯ ಮಹಾಂತಪ್ಪಗಳವರನ್ನು ಸ್ಮರಿಸಿ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ಪತ್ರಿಕಾ ಮಾಧ್ಯಮದ ಎಲ್ಲ ಸದಸ್ಯ ವರ್ಗವೇ, ಎಲ್ಲರಿಗೂ ಶರಣಾರ್ಥಿಗಳು. ಧಾರವಾಡ ಮುರುಘಾ ಮಠ ಸುಮಾರು 300 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಮಠ. 12ನೇ ಶತಮಾನದ ಬಸವಾದಿ ಶರಣರ ಪರಂಪರೆಯ ಬಳಿಹಿಡಿದು ಬಂದಿರುವಂಥ ಸನಾತನ ಮಠ. ಈ ಮಠಕ್ಕೆ ಮೃತ್ಯುಂಜಯ ಮಹಾಸ್ವಾಮಿಗಳು 1916ರಲ್ಲಿ ಮಠಾಧ್ಯಕ್ಷರಾಗಿ ದಯಮಾಡಿಸಿದರು. ಅವರು ಬರುವುದಕ್ಕಿಂತ ಪೂರ್ವದಲ್ಲಿ ಕೇವಲ ಒಂದು 7-8 ಅಂಕಣದ ಮಠದ ಸುತ್ತೆಲ್ಲ ಡಬಗಳಿ, ಜನರಿಗೆ ಬರಲಿಕ್ಕೂ ಕೂಡ ಅವಕಾಶ ಇರಲಿಲ್ಲ. ಅಂಥ ಕತ್ತಲೊಳಗಿದ್ದ ಮಠಕ್ಕೆ ಬೆಳಕಾಗಿ ಬಂದಿರತಕ್ಕಂಥವರು ಮೃತ್ಯುಂಜಯ ಮಹಾಸ್ವಾಮಿಗಳು. ಮೃತ್ಯುಂಜಯ ಮಹಾಸ್ವಾಮಿಗಳು ಮುರುಘಾ ಮಠಕ್ಕೆ ಬಂದ ಮೇಲೆ 1917ರಲ್ಲಿ ಜಗದ್ಗುರು ಮುರುಘರಾಜೇಂದ್ರ ಉಚಿತ ಪ್ರಸಾದ ನಿಲಯ ಅಂತ ಪ್ರಾರಂಭ ಮಾಡೋದು. ಅದೇ ಆವಾಗ ಕರ್ನಾಟಕ ಕಾಲೇಜು ಕೂಡ ಸ್ಥಾಪನೆಗೊಂಡಿತ್ತು. ಕರ್ನಾಟಕ ಕಾಲೇಜ್ ಸ್ಥಾಪನೆ ಆದರೆ ವಿದ್ಯಾರ್ಥಿಗಳು ಸಂಖ್ಯೆ ಭಾಳಷ್ಟು ವಿರಳ ಆಯಿತು. ಆ ಕರ್ನಾಟಕ ಕಾಲೇಜ್ ಮತ್ತೆ ಪುನಃ ಹೊರಟಿತ್ತು. ಅದು ಹೋಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಬೇಕಂತ ಹೇಳಿ ಮೃತ್ಯುಂಜಯಪ್ಪ ಅವರು ನಾವು ವಸತಿ ಊಟದ ವ್ಯವಸ್ಥೆಯನ್ನು ಮಾಡಿ ವಿದ್ಯಾರ್ಥಿಗಳನ್ನು ಸಾಕಿಸಲುತ್ತೆ ಅಂತ ತಿಳ್ಕೊಂಡು ಹೇಳಿ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡೋದು. ಅವತ್ತು ಪ್ರಾರಂಭ ಮಾಡಿದ ಪ್ರಸಾದ ನಿಲಯ ಸುಮಾರು 108 ವರ್ಷಗಳು ಗತಿಸಿದರೂ ಕೂಡ ಅದೇ ಸುವ್ಯವಸ್ಥೆಯಲ್ಲಿ ಆಡಳಿತ ಮಂಡಳಿಯೊಂದಿಗೆ ಇವತ್ತು ನಡೀತಾ ಇದೆ. ಬಹುಶಃ ನಿಮಗೆ ಹೇಳಿದರೆ ಆಶ್ಚರ್ಯ ಅನ್ನಿಸ್ಬೋದು. ಸಿದ್ಧಗಂಗಾ ಮಠ 1932ರಲ್ಲಿ ದಾಸೋಹ ಪ್ರಾರಂಭ ಆದರೆ ಇದು 1917ರಲ್ಲಿ ಪ್ರಸಾದ ನಿಲಯ ದಾಸೋಹ ಪ್ರಾರಂಭ ಆಗ್ಯದ. ಅಂದರೆ ಸಿದ್ಧಗಂಗಾ ಮಠಕ್ಕೆ ಇದ ಮಾರ್ಗದರ್ಶನದ ಮಠ ಮುರುಘಾ ಮಠ. ಇಂಥ ಮುರುಘಾ ಮಠದಾಗ ಬಾಲಿಲ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆಯನ್ನು ಪ್ರಾರಂಭ ಮಾಡಿದರು. ಸಾವಧಾನ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. 1911ನೇ ಇಸ್ವಿಯಲ್ಲಿ ದಾವಣಗೆರೆಯಲ್ಲಿ ಹರ್ಡೇಕರ್ ಮಂಜಪ್ಪನವರು, ಮೃತ್ಯುಂಜಯಪ್ಪ ಅವರು ಸೇರಿಕೊಂಡು ಬಸವ ಜಯಂತಿ ಆಚರಣೆಯನ್ನು ಪ್ರಾರಂಭ ಮಾಡಿದರು.
ಈಗ ಅಖಿಲ ಭಾರತ ಶಿವಾನುಭವ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಈಗ ಒಂದಲ್ಲ ಎರಡಲ್ಲ 10 ವ್ಯವಸ್ಥೆ ಮಾಡುವುದರ ಜೊತೆಗೆ ಅತ್ಯದ್ಭುತವಾಗಿರುವಂಥ ಸಾಮಾಜಿಕ ಶೈಕ್ಷಣಿಕ ಕಳಕಳಿಯುಳ್ಳವರು ಆಗಿದ್ದರು ಪೂಜ್ಯ ಮೃತ್ಯುಂಜಯಪ್ಪ ಅವರು. ಅಂಥ ಮೃತ್ಯುಂಜಯ ಮಹಾಸ್ವಾಮಿಗಳು ಸುಮಾರು 95 ವರ್ಷದ ಹಿಂದೆ ಅಥಣಿ ಮುರುಗೇಂದ್ರ ಮಹಾಶಿವಯೋಗಿಗಳವರ ಜಾತ್ರಾ ಮಹೋತ್ಸವವನ್ನು ಹುಟ್ಟಾಕಿದರು. ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿ ಸುಮಾರು 95 ವರ್ಷಗಳಾದವು. ಅವತ್ತಿನಿಂದ ಇವತ್ತಿನವರೆಗೂ ಜಾತ್ರಾ ಮಹೋತ್ಸವ